ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ನಿನ್ನೆ NSE IPO ಬಗ್ಗೆ ಡೀಟೇಲ್ ವಿಡಿಯೋನ ಕವರ್ ಮಾಡಿದ್ವಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ. ಇದರ ಲಿಂಕ್ ನಿಮಗೆ ಇಲ್ಲಿ ಚಾನಲ್ ಅಲ್ಲಿ ಬಂದ್ರೆ ಪೋಸ್ಟ್ ಟ್ಯಾಬ್ ಅಲ್ಲಿ ಸಿಗುತ್ತೆ, ಅಥವಾ ಕಮ್ಯುನಿಟಿ ಟ್ಯಾಬ್ ಅಂತ ಏನ್ ಕರಿತೀವಿ ಇಲ್ಲಿ ಸಿಗುತ್ತೆ. ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದ್ರೆ ಇಲ್ಲಿದೆ ನೋಡಬಹುದು ಲಿಂಕ್. ಈ ವಿಡಿಯೋನ ನೋಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದ್ರ ಬಗ್ಗೆ ತುಂಬ ಜನ ಈಗಾಗಲೇ ನೋಡಿದಿರಿ, ಇನ್ನು ಸಾಕಷ್ಟು ಜನ ನೋಡಿಲ್ಲ, ನೋಡಬಹುದು. ಹಾಗೆ ನಮ್ಮ ಈ ಚಾನಲ್ ಅನ್ನು ಕೂಡ ಫಾಲೋ ಮಾಡಿ, ಯಾಕಂದ್ರೆ ಇಲ್ಲೂ ಕೂಡ ಒಂದಷ್ಟು ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಕವರ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಯೂಸ್ಫುಲ್ ಕಂಟೆಂಟ್ ಗಳು ನಿಮಗೆ ಸಿಗುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಡೌ ಜೋನ್ಸ್ ಅಲ್ಲಿ ನೋಡಬಹುದು 1.14% ಅಥವಾ 594 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಚೆನ್ನಾಗಿದೆ, ಅನಂತರ ಇನ್ನೂ ಚೆನ್ನಾಗಿ ಅಪ್ ಆಗಿದೆ, ಮತ್ತೆ ಅಲ್ಲಿಂದ ಡೌನ್ ಆಗಿದೆ. ಬಟ್ ಕೊನೆಯಲ್ಲಿ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ 594 ಪಾಯಿಂಟ್ಸ್ ಅಥವಾ 1.14% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆನ್ನೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ, ನಾಸ್ಡಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. 0.8% ಅಥವಾ 207 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಫ್ಲಾಟ್ ಇದೆ, ನಂತರ ಅಪ್ ಆಗಿದೆ ಅಲ್ಲಿಂದ, ಬಟ್ ಅಲ್ಲಿಂದ ಸಸ್ಟೈನ್ ಆಗಿಲ್ಲ, ಡೌನ್ ಆಗಿದೆ ನೋಡಬಹುದು. ಓವರ್ ಆಲ್ ಮೋರ್ ದೆನ್ 200 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಡಾಕ್ ನೆನ್ನೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ, ನೆನ್ನೆ ಜಸ್ಟ್ 311 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ FIS. DIS 1784 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ ಮಾಡ್ತಿದ್ದಾರೆ, ಬಟ್ ಮುಂಚಿನ ತರ 4000 ಕೋಟಿ 5000 ಕೋಟಿ ಈ ರೀತಿ ಸೆಲ್ ಆಗ್ತಿಲ್ಲ. ಮ್ಯಾಕ್ಸ್ 2000 ಕೋಟಿವರೆಗೂ ಸೆಲ್ ಆಗ್ತಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಮಿಡ್ಲ್ ಈಸ್ಟ್ ಸುದ್ದಿಗಳ ಕಡೆ ಬಂದ್ರೆ, ಇರಾನ್ ಸೇಸ್ US military bases in Gulf fuel insecurity, wants more retaliation if attacks continue. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಅಟ್ಯಾಕ್ ಕಂಟಿನ್ಯೂ ಆದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಇನ್ನು ರಿಟಾಲಿಯೇಟ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಇರಾನ್ ಕೊಡ್ತಾ ಇದೆ. ಹಾಗೆ US ನ ಅಂಬಾಸಿಡರ್ UN ಅಲ್ಲಿ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಕ್ಲೋಸ್ ಮಾಡ್ತಿರೋ ಬಗ್ಗೆ ಮಾತಾಡಿದ್ದಾರೆ. ಇದೊಂಥರ ಗ್ಲೋಬಲ್ ಲೆವೆಲ್ ಅಲ್ಲಿ ಬ್ಲಾಕ್ ಮೇಲ್ ಮಾಡೋ ತರ ಇದೆ ಅನ್ನೋಂತ ಮಾತನ್ನ ಆಡಿದ್ದಾರೆ UN ಅಲ್ಲಿ US ಅಂಬಾಸಿಡರ್. ಒಟ್ಟಿನಲ್ಲಿ ಈ ಕಾನ್ಫ್ಲಿಕ್ಟ್ ಅಲ್ಲಿ ಇನ್ನು ಯಾವುದೇ ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಮಾತುಕತೆಗಳು ಬ್ಯಾಕ್ ಎಂಡ್ ಅಲ್ಲಿ ನಡೀತಿದ್ದಾವೆ ಅನ್ನೋಂತ ಸುದ್ದಿಗಳಿದ್ದಾವೆ, ಬಟ್ ಡೈರೆಕ್ಟ್ ಟಾಕ್ಸ್ ಮಾಡೋದಿಲ್ಲ ಅಂತ ಈಗಾಗಲೇ ಇರಾನ್ ಹೇಳ್ಬಿಟ್ಟಿದೆ. ಸೊ ನೋಡೋಣ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಇವತ್ತು ಅಂತ ನೋಡಿದ್ರೆ, ಸದ್ಯದ ಮಟ್ಟಿಗೆ 0.38% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಪರ್ಫಾರ್ಮ್ ಮಾಡ್ತಿರೋದು ನೋಡಿದ್ರೆ ಮೇ ಬಿ ಸೋನರ್ 70 ಒಳಗಡೆ ಬಂದ್ಬಿಡಬಹುದು ಅನ್ನೋ ರೀತಿ ಇದೆ. WTI ಅಂತೂ ಈಗಾಗಲೇ ಬಂದಿದೆ, ಬಟ್ ಬ್ರೆಂಟ್ ಇನ್ನು 71-72 ರೇಂಜ್ ಅಲ್ಲಿ ಇದೆ. ನೋಡೋಣ, ಸದ್ಯದ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಮುಂದುವರಿತಿದೆ. ಇನ್ನು RBI ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. RBI tells parliamentary panel that virtual digital assets like cryptocurrency a threat to economy. ಪಾರ್ಲಿಮೆಂಟರಿ ಪನೆಲ್ ಗೆ RBI ಹೇಳಿರುವಂತದ್ದು, ಈ ವರ್ಚುವಲ್ ಅಸೆಟ್ಸ್ ಏನಿದೆ ಕ್ರಿಪ್ಟೋ ಕರೆನ್ಸಿ ತರದ್ದು, ಇದು ಎಕಾನಮಿಗೆ ಒಂದು ಥ್ರೆಟ್ ಅನ್ನುವಂತ ಮಾತನ್ನ ಹೇಳಿದೆ. ಈ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಕ್ರಿಪ್ಟೋ ಕರೆನ್ಸೀಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ಪಾಸಿಟಿವ್ ಡಿಸಿಷನ್ ಗಳನ್ನ ಸರ್ಕಾರ ಆಗ್ಲಿ ಅಥವಾ RBI ಆಗ್ಲಿ ತಗೊಳ್ಳುವಂತ ಸಾಧ್ಯತೆಗಳು ಕಮ್ಮಿ ಅನ್ನೋದನ್ನ ಹೇಳ್ತಿದೆ. ಈ ಹಿಂದಿನದನ್ನು ಕೂಡ ಸರ್ಕಾರ ಇದಕ್ಕೆ ಅಪ್ರೂವಲ್ ಕೊಡ್ತಾ ಇಲ್ಲ, RBI ಕೂಡ ಕೊಡ್ತಿಲ್ಲ. ಅದೇ ಮುಂದುವರಿಯೋ ಸಾಧ್ಯತೆಗಳು ಇಲ್ಲಿ ಹೆಚ್ಚಿನದಾಗಿ ಕಾಣ್ತಾ ಇದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ, ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಆ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಕಸ್ಟಮರ್ ಫ್ರಾಂಚೈಸ್ 12.44 crores ಗೆ ಅಪ್ ಆಗಿದೆ, 10.65 ಇದ್ದದ್ದು. ಹಾಗೆ ಲೋನ್ ಬುಕಿಂಗ್ಸ್ ಕೂಡ 20% ರೈಸ್ ಆಗಿದೆ ಇಯರ್ ಆನ್ ಇಯರ್. AUM 24% ಜಾಸ್ತಿ ಆಗಿದೆ. ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ಬಜಾಜ್ ಫೈನಾನ್ಸ್ ಅನ್ನ ವಾಚ್ ಮಾಡಬಹುದು, ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು. ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಇದು ಕೂಡ ಅಗೇನ್ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಗ್ಲೋಬಲ್ ಬಿಸ್ನೆಸ್ 7.5% ಅಪ್ ಆಗಿದೆ. ಹಾಗೆ ಡೆಪಾಸಿಟ್ಸ್ 3.5% ಅಪ್ ಆಗಿದೆ. ಅಡ್ವಾನ್ಸಸ್ 12.5% ಅಪ್ ಆಗಿದೆ. ಡೊಮೆಸ್ಟಿಕ್ ಬಿಸ್ನೆಸ್ ಕೂಡ 7.5% ಅಪ್ ಆಗಿದೆ. ಇಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ಇದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ವಾಚ್ ಮಾಡಬಹುದು. ಇನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ. ಇಲ್ಲಿ ಕೂಡ ಡೆಪಾಸಿಟ್ಸ್ ಆಗ್ಬೋದು, ಅಡ್ವಾನ್ಸಸ್ ಆಗ್ಬೋದು, ಕಾಸಾ ಎಲ್ಲ ರೈಸ್ ಆಗಿದೆ, ಡಿಸೆಂಟ್ ಆಗಿದೆ. ನೋಡೋಣ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು.
ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗ್ಲೋಬಲ್ ಬಿಸ್ನೆಸ್ ಆಗ್ಬೋದು, ಡೊಮೆಸ್ಟಿಕ್ ಬಿಸ್ನೆಸ್ ಆಗ್ಬೋದು, ಕಾಸಾ, ಡೆಪಾಸಿಟ್ಸ್, ಅಡ್ವಾನ್ಸಸ್ ಎಲ್ಲ ಕಡೆ ಡಿಸೆಂಟ್ ಗ್ರೋತ್ ಇದೆ. 8 to 10% ವರೆಗೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ಇಯರ್ ಆನ್ ಇಯರ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು CSB ಬ್ಯಾಂಕ್ ಲಿಮಿಟೆಡ್ ಡೆಪಾಸಿಟ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಾಸಾದಲ್ಲಿ 4% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ CSB ಬ್ಯಾಂಕ್ ಅಲ್ಲಿ. ಸೊ ಈ ಸ್ಟಾಕ್ ಅನ್ನು ಕೂಡ ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಹಿಂದೂಸ್ತಾನ್ ಜಿಂಕ್ ಫೋಕಸ್ ಅಲ್ಲಿ ಇರುತ್ತೆ. ಮೆಟಲ್ ಪ್ರೊಡಕ್ಷನ್ 1% ಜಾಸ್ತಿ ಆಗಿದೆ ಈ ಕ್ವಾರ್ಟರ್ ಅಲ್ಲಿ. ಬಟ್ ರಿಫೈನ್ಡ್ ಜಿಂಕ್ ಪ್ರೊಡಕ್ಷನ್ 6% ಜಾಸ್ತಿ ಆಗಿದೆ. ಆದ್ರೆ ರಿಫೈನ್ಡ್ ಲೀಡ್ ಪ್ರೊಡಕ್ಷನ್ 2% ಕಡಿಮೆ ಆಗಿದೆ. ಸೊ ಈ ರೀತಿಯ ಪ್ರೊಡಕ್ಷನ್ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಹಿಂದೂಸ್ತಾನ್ ಜಿಂಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಂಪನಿಯಲ್ಲಿ ಡೆಪಾಸಿಟ್ಸ್ ಅಂಡ್ ಅಡ್ವಾನ್ಸಸ್ ಗ್ರೋ ಆಗಿದೆ. ಬಟ್ ಕಾಸಾ ಡೌನ್ ಆಗಿದೆ. 29% ಇದ್ದದ್ದು ಇಯರ್ ಆನ್ ಇಯರ್ ಈಗ 25% ಗೆ ಡೌನ್ ಆಗಿದೆ ಕಾಸಾ ರೇಷಿಯೋ. ಈ ಸುದ್ದಿ ಕಾರಣಕ್ಕೆ ಈಕ್ವಿಟಾಸ್ SFB ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇಲ್ಲಿ ಡೆಪಾಸಿಟ್ಸ್ ಆಗ್ಬೋದು, ಲೋನ್ ಬುಕ್ ಆಗ್ಬೋದು, ಕಾಸಾ ಆಗ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಈವನ್ NPS ಕೂಡ ಡೌನ್ ಆಗಿದೆ. ಈ ರೀತಿಯ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಅವಿನ್ಯೂ ಸೂಪರ್ ಮಾರ್ಟ್ಸ್ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ರೆವಿನ್ಯೂ ಇಯರ್ ಆನ್ ಇಯರ್ 15.1% ಜಾಸ್ತಿ ಆಗಿದೆ. ಜೊತೆಗೆ ಟೋಟಲ್ ಸ್ಟೋರ್ ಕೌಂಟ್ 503 ತಲುಪಿದೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಈ ಅಪ್ಡೇಟ್ಸ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ. ಇನ್ನು PC ಜ್ಯುವೆಲ್ಲರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ 21% ಇಯರ್ ಆನ್ ಇಯರ್ ಗ್ರೋತ್ ರಿಪೋರ್ಟ್ ಮಾಡಿದೆ ಕಂಪನಿಯ ರೆವಿನ್ಯೂನಲ್ಲಿ. ಜೊತೆಗೆ 24% ಡೆಟ್ ಅನ್ನ ರಿಡಕ್ಷನ್ ಮಾಡಿದೆ. ಸಾಲ ಏನಿತ್ತು ಸಾಲವನ್ನ ಕಡಿಮೆ ಮಾಡಿದೆ. ಈ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಅಪ್ಡೇಟ್ ಕಾರಣಕ್ಕೆ PC ಜ್ಯುವೆಲ್ಲರ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಂತ. ಇನ್ನು ಮಾರಿಕೋ ಫೋಕಸ್ ಅಲ್ಲಿ ಇರುತ್ತೆ. ಇಂಡಿಯಾ ಬಿಸ್ನೆಸ್ ಅಲ್ಲಿ ಡಬಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿರೋ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ಸ್ಟ್ರಾಂಗ್ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದ ಮಿಡ್-ಟೀನ್ ಕಾನ್ಸ್ಟೆಂಟ್ ಕರೆನ್ಸಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಈ ಅಪ್ಡೇಟ್ ನ ಕಾರಣಕ್ಕೆ ಮಾರಿಕೋ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು TMPV ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ JLR ಡೇಟಾ ರಿಲೀಸ್ ಮಾಡಿದೆ ಕಂಪನಿ. ಹೋಲ್ಸೇಲ್ ಸೇಲ್ಸ್ 9% ಡೌನ್ ಆಗಿದೆ. ರಿಟೇಲ್ ಸೇಲ್ಸ್ 15% ಡೌನ್ ಆಗಿದೆ. ಈ ಅಪ್ಡೇಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. TMPV ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ತೀತಾಗರ್ ರೈಲ್ ಸಿಸ್ಟಮ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಟ್ಯೂಟರ್ ಹೈಪರ್ಲೂಪ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಸ್ಟ್ರಾಟಜಿಕ್ ಒಪ್ಪಂದವನ್ನ ಮಾಡಿಕೊಂಡಿದೆ. ಅಡ್ವಾನ್ಸ್ಡ್ ಮೊಬಿಲಿಟಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ತೀತಾಗರ್ ರೈಲ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು PB ಫಿನ್ಟೆಕ್ ಫೋಕಸ್ ಅಲ್ಲಿ ಇರುತ್ತೆ. CNBC TV18 ರಿಪೋರ್ಟ್ ಮಾಡಿರೋ ಪ್ರಕಾರ ಕಂಪನಿಯಲ್ಲಿ ಇವತ್ತು ಬ್ಲಾಕ್ ಡೀಲ್ಸ್ ಆಗ್ಬಹುದು ಅಂತ ರಿಪೋರ್ಟ್ ಮಾಡಿದೆ. ಟೆಮೋಸೆಕ್ ನ ಒಂದು ಸಬ್ಸಿಡಿಯರಿ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡಬಹುದು ಅಂತ. ಈ ಸುದ್ದಿ ಕಾರಣಕ್ಕೆ PB ಫಿನ್ಟೆಕ್ ಅಥವಾ ಪಾಲಿಸಿ ಬಜಾರ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು BLS ಇ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ. ಅತ್ಯಾತಿ ಟೆಕ್ನಾಲಜೀಸ್ ಅಲ್ಲಿ 157 ಕೋಟಿಗೆ 100% ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. AI ಡ್ರಿವನ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ನ ಕೆಪಬಿಲಿಟೀಸ್ ಅನ್ನ ಜಾಸ್ತಿ ಮಾಡುವಂತದ್ದು ಅಥವಾ ಅದರ ಜೊತೆಗೆ ಬ್ಯಾಂಕ್ ಗಳಿಗೆ ಸರ್ವಿಸಸ್ ಅನ್ನ ಕೊಡುವಂತದ್ದು ಈ ಫಾರ್ಮ್ ಕಂಪನಿ ಅಕ್ವೈರ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ BLS ಇ ಸರ್ವಿಸಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು S ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಈ ಹಿಂದೆ S ಸೆಕ್ಯೂರಿಟೀಸ್ ಅನ್ನ ಹೊಸ ಕಸ್ಟಮರ್ಸ್ ಅಡಿಷನ್ ಮಾಡ್ಕೊಳ್ಳದೆ ಇರೋ ತರ ಎಕ್ಸ್ಚೇಂಜಸ್ ನಿರ್ಬಂಧವನ್ನ ಹಾಕಿದ್ವು ಕಂಪನಿಗೆ. ಕೆಲವೊಂದು ಸೀರಿಯಸ್ ಕಂಪ್ಲೈನ್ಸಸ್ ಇಶ್ಯೂ ಕಾರಣಕ್ಕೆ ಈಗ NSE ಆ ನಿರ್ಬಂಧವನ್ನ ತೆಗೆದಿದೆ. ಹೊಸ ಕಸ್ಟಮರ್ಸ್ ಅನ್ನ ಆಡ್ ಮಾಡ್ಕೊಳ್ಳಿಕ್ಕೆ S ಸೆಕ್ಯೂರಿಟೀಸ್ಗೆ ಅವಕಾಶವನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ S ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 26 ಕೋಟಿ ಮೊತ್ತದ ಕವಚ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಟೆಕ್ಸ್ಮಾಕೋ ರೈಲ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ನ್ಯಾಕ್ ಪ್ಯಾಕೇಜಿಂಗ್ IPO ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಪ್ರೀಮಿಯಂ ನೋಡಬಹುದು 16.5% ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯ ಬಗ್ಗೆ ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು 0.66% ಅಥವಾ 159 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ನಿಕ್ಕೈಯಲ್ಲೂ ಕೂಡ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ 1.76% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ 1% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೋಸ್ಪಿ ನಿಯರ್ಲಿ 2% ಪಾಸಿಟಿವ್ ಇದೆ. ಶಾಂಘೈ ಕಾಂಪೋಸಿಟ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜಕಾರ್ತಾ ಕಾಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್ ಇವತ್ತಿಂದಲ್ಲ. ಸೊ ಓವರ್ ಆಲ್ ತೈವಾನ್ ವೇಟೆಡ್ ಅನ್ನ ಹೊರತುಪಡಿಸಿದ್ರೆ ಎಲ್ಲ ಏಷ್ಯನ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಮಾಡ್ತಾ ಇದೆ ಇವತ್ತು. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 132 ಪಾಯಿಂಟ್ಸ್ 0.25% ಪಾಸಿಟಿವ್ ಅಲ್ಲಿ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ.
ಪಾಸಿಟಿವ್ ಇಂಡಿಕೇಶನ್ ಇದೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಸದ್ಯದ ಮಟ್ಟಿಗೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಈಗ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ, ಇವತ್ತು 1.5% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ USD/INR ನಿನ್ನೆ INR 0.15% ವೀಕ್ ಆಗಿದೆ, ಮತ್ತೆ ವೀಕ್ನೆಸ್ ಮುಂದುವರಿತಾ ಇದೆ. ನಿನ್ನೆ ಕೂಡ ಅದೇ ರೀತಿ ಇದೆ, ಮೊನ್ನೆನೂ ಹಾಗೆ ಇತ್ತು. ಆಲ್ಮೋಸ್ಟ್ ಈ ವಾರದಲ್ಲಿ ವೀಕ್ನೆಸ್ ಮುಂದುವರೆದಿದೆ INR ಅಲ್ಲಿ. ನೋಡೋಣ ಇವತ್ತೇನಾದ್ರೂ ಬದಲಾವಣೆ ಆಗುತ್ತಾ ಅಂತ. ಸೊ ಓವರ್ ಆಲ್ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಿ. ಹಾಗೆ ವೆಲ್ತೋರಿಯಾದ NSE IPO ಬಗೆಗಿನ ವಿಡಿಯೋನು ಕೂಡ ಮಿಸ್ ಮಾಡದೆ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.